ಇದ ನೀ ಹೇಳಿದ್ ವ್ಯಾಯಾಮ. ಹುಷಾರಪ್ಪ ಬಿದ್ದಿಗಿದ್ದಿ. ಅಣ್ಣ ಸಾಕ್ ಬರೋಣ ಸುಸ್ತಾ ಬಿಡ್ತದ ನಿಂಗ. ಅಣ್ಣ ಇದನ್ ಮಾಡಕ್ ಕರ್ಕೊಂಡ್ ಬಂದೆ ನಂಗ. ನಮಸ್ಕಾರ ರೀ ದೊಡ್ಡ ಮಂದಿಗೆ. ಮೊದ್ಲಿಗೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಏನ್ ಹೇಳ್ರಿ, ಕನ್ನಡ ರಾಜ್ಯೋತ್ಸವ ಅದ, ಕನ್ನಡ ರಾಜ್ಯೋತ್ಸವ ಅಲ್ಲ. ನಮ್ಮಂತವ್ರ ಕನ್ನಡ ಪ್ರೇಮ ಕನ್ನಡ ಸಾಲಿಂದನ ಸ್ಟಾರ್ಟ್ ಆಗಿರುತ್ತ ನೋಡ್ರಿ. ಕನ್ನಡ ಸಾಲಿ ಒಳಗೆ ಯಾರ್ಯಾರು ಕಲ್ತಿರಿ ಪಟ್ ಪಟ್ ಕಮೆಂಟ್ ಹಾಕ್ಬಿಡ್ರಿ. ಇವಾಗ ಕೆಲವೊಂದ್ ಮಂದಿಗೆ ವ್ಯತ್ಯಾಸ ಏನಂತ ಗೊತ್ತಿರಂಗಿಲ್ಲ ಎರಡು ಪದದ. ಈ ವಿಡಿಯೋದ ತಿಳ್ಕೊಂಡ್ ಬರ್ರಿ. ಇದೇ ಮಾತು ಉತ್ಸವ ಮತ್ತ ಉತ್ಸವಕ್ಕೆ ಏನ್ ಡಿಫರೆನ್ಸ್ ಅಂತ ChatGPT ಹೋಗಿ ಕೇಳಿದ್ರ, ಉತ್ಸವ ಅಂದ್ರೆ ಏನ್ರ ಹಬ್ಬ ಮತ್ತ ಆಚರಣೆಗಳಿದ್ರ ಅದನ್ನ ಯೂಸ್ ಮಾಡ್ತಾರ ವರ್ಡ್. ಅದೇ ರೀತಿ ಉತ್ಸವ ಅಂದ್ರೆ ಅದಕ್ಕೆ ಮೀನಿಂಗ ಇಲ್ಲ. ಅದು ಉತ್ಸವದ ತಪ್ಪಾದ ಉಚ್ಚಾರಣೆಯ ಪದ. ಅದು ನನಗ್ ಗೊತ್ತು ತುಂಬಾ ಜನಕ್ಕೆ ಉತ್ಸವ ಅನ್ನೋ ಪದನ ಕ್ಲಿಯರ್ ಆಗಿ ಉಚ್ಚಾರಣೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರದ್ದು ನಾಲ್ಗೆ ತಿರುಗ್ತಿರಲ್ಲ. ಅವ್ರು ಎಷ್ಟೇ ಜೆನ್ಯೂನ್ ಆಗಿ ಎಫರ್ಟ್ಸ್ ಹಾಕಿದ್ರು ಆ ಪದನ ಹೇಳಕ್ಕಾಗಲ್ಲ ಅವ್ರ ಕಡೆಯಿಂದ. ಇದನ್ನ ಖುದ್ದು ನಮ್ ಫ್ರೆಂಡ್ಸ್ ಕಡೆಯಿಂದನೇ ಟ್ರೈ ಮಾಡಿ ನೋಡಿ ನಾನು. ಆದ್ರೆ ಎಷ್ಟೋ ಜನ ಉತ್ಸವ ಅನ್ನೋ ಪದನೇ ಸರಿಯಾದ ಉಚ್ಚಾರಣೆ ಅಂತ ತಿಳ್ಕೊಂಡಾರ. ಬಟ್ ಸರಿಯಾದ ಪದ ಏನಪ್ಪಾ ಅಂತಂದ್ರ ಉತ್ಸವ, ರಾಜ್ಯೋತ್ಸವ. ಎರಡು ಪದದ ವ್ಯತ್ಯಾಸ ಗೊತ್ತಾದ್ಮೇಲೆ ಆದ್ರೂ ಸರಿಯಾಗಿ ಉಚ್ಚಾರಣೆ ಮಾಡ್ರಿ. ಇದೊಂದ ರಿಕ್ವೆಸ್ಟ್ ನನ್ನ ಕಡೆಯಿಂದ. ಇವಾಗ ರಾಜ್ಯೋತ್ಸವದ ದಿನ ನಮ್ಮ ಬಾಗಲ್ ಕೊಟ್ಟು ನೋಡ್ಕೊಂಡು ಮನಿ ಕಡೆ ಹೋಗ್ತಿರ್ಬೇಕಾದ್ರೆ ಇವ ರಮೇಶ್ ಅಣ್ಣ ಸಡನ್ ಆಗಿ ಐಬಿ ಒಳಗ್ ಹೊಡೆದ ಗಾಡಿ ಎದಕ್ಕಂತ ಕೇಳಿದ್ರ ವ್ಯಾಯಾಮ ಮಾಡ್ತೀನಂದ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಬರ್ರಿ ಏನ್ ಮಾಡ್ತಾನ ನೋಡೋಣಂತ. ಇದ ನೀ ಹೇಳಿದ್ ವ್ಯಾಯಾಮ. ಹುಷಾರಪ್ಪ ಬಿದ್ದಿಗಿದ್ದಿ. ಅಣ್ಣ ಎಲ್ಲೋದಿ? ಓ ಇಲ್ಲೇದೇನ? ಅಣ್ಣ ಸಾಕ್ ಬರೋಣ ಸುಸ್ತಾ ಬಿಡ್ತದ ನಿಂಗ. ಅಣ್ಣ ಇದನ್ ಮಾಡಕ್ ಕರ್ಕೊಂಡ್ ಬಂದೆ ನಂಗ. ಇವಾಗ ಅಣ್ಣ ಎಲ್ಲ ಆಂಗಲ್ ಸಾರಿ. ನಿಮಗೇನ್ರ ಅಣ್ಣನ ವ್ಯಾಯಾಮ ಇಷ್ಟ ಆಗಿ ಸ್ವಲ್ಪ ಆದ್ರೂ ನಕ್ಕಿದ್ರ ಫಾಲೋ ಮಾಡ್ರಿ ಮತ್ತೆ ಮರಿಬೇಡ್ರಿ. ಸಿಗುನಂತ ನೆಕ್ಸ್ಟ್ ವಿಡಿಯೋ ಒಳಗ. ಅಲ್ಲಿ ತನಕ ಬಾಯ್.